ಸಸಿಗೆ ಷೋಡಶದ ಋತು ಸಮಯ ಏಕಾದಶಿ. ಮತ್ತೊಮ್ಮೆ ಅಂಬಪ್ರಸಾದ್ ಪಾತಾಳರವರ ಯಕ್ಷ ಧ್ರುವತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೂ ಸ್ವಾಗತ. ಸಂತೋಷ ಸರ್. ಒಂದಷ್ಟು ನಿಮ್ಮ ಒಂದು ವಿಚಾರವನ್ನ ಮಾತಾಡ್ತಾ ಇದ್ವಿ. ಈಗ ಒಂದು ಪ್ರಸ್ತುತವಾಗಿ ಯಕ್ಷಗಾನ ಹೇಗಿದೆ ಅಂತ ಹೇಳಿ ಒಂದು ಪ್ರಶ್ನೆ ಇರುವಂತದ್ದು. ಬಡಗಿನಲ್ಲಿ ಕೂಡ ನೀವು ತಿರುಗಾಟ ಮಾಡಿದ್ರಿಂದ ಬಡಗು ಮತ್ತು ತೆಂಕು ಇದರಲ್ಲಿ ಸ್ತ್ರೀವೇಷದಲ್ಲಿ ಏನಾದ್ರೂ ವ್ಯತ್ಯಾಸಗಳು ಇರ್ತದಾ? ತುಂಬ ವ್ಯತ್ಯಾಸಗಳುಂಟು. ತೆಂಕಿನ ವೇಷದ ನಡೆಯೇ ಬೇರೆ, ಬಡಗಿನ ವೇಷದ ನಡೆಯೇ ಬೇರೆ. ಸ್ತ್ರೀ ವೇಷವೂ ಹಾಗೆ, ಅದರ ವೇಷಭೂಷಣಗಳಲ್ಲಿಯೂ ಕೂಡ ವ್ಯತ್ಯಾಸ ಉಂಟು. ತೆಂಕಿನದರಲ್ಲಿ ನಿಜವಾಗಿ ಅರ್ಧಚಂದ್ರಾಕೃತಿಯ ಹೀಗೆ, ಅಥವಾ ಶಿರೋಭೂಷಣದಲ್ಲಿ ತುಡುನಾಡಿನ ನಾಗನ ಹೆಡೆಯ ಆಕೃತಿಯ ಹೀಗೆ ಈ ರೀತಿ ಇದ್ದರೆ ಅದು ನಮ್ಮ ತುಳುನಾಡ ಸಂಸ್ಕೃತಿಯನ್ನು ತೋರಿಸ್ತದೆ. ಅಂಥ ಶಿರೋಭೂಷಣ ಇದ್ದರೆ ಚಂದ. ಮತ್ತು ಅಲ್ಲಿ ಕೇದಗೆ ಮುಂದಲೆ ಆಕೃತಿಯ ಈ ರೀತಿ ಆಕೃತಿಯಲ್ಲಿ ಅಲ್ಲಿರುವಂಥದ್ದು. ಈಗ ಏನಾಗಿದೆ ಅಂತಂದರೆ ಆ ಶಿರೋಭೂಷಣವನ್ನು ನಮ್ಮಲ್ಲಿ ಬಳಸಿಕೊಂಡು ಆ ರೂಪದಲ್ಲಿ ಮಾಡಲಿಕ್ಕೆ ತೊಡಗಿದ್ದಾರೆ. ಮತ್ತು ಕೆಲವು ವ್ಯತ್ಯಾಸಗಳು ಉಂಟು. ನಿಜವಾಗಿ ಗರತಿ ಪಾತ್ರಗಳನ್ನು ಸೀರೆ ಉಟ್ಟು ಮಾಡಿದರೆ ಚಂದ. ಇಲ್ಲಿ ನಾವೇನು ಮಾಡ್ತೇವೆ ಅಂದರೆ ಈಗ ಕಚ್ಚೆ ಹಾಕುವಂಥ ಸಂಪ್ರದಾಯ ಬಂದಿದೆ. ಕಚ್ಚೆ ಹಾಕುವುದಿದ್ದರೂ ಆ ರೆಡಿಮೇಡ್ ಮಾಡಿದ ಕಚ್ಚೆಯನ್ನು ಹಾಕುವುದರಿಂದ ಸೀರೆಯನ್ನೇ ಕಚ್ಚೆ ಹಾಕಿ, ಈಗ ರಕ್ಷಿತ್ ಪಟ್ರೆ ಒಬ್ಬ ಮಾಡ್ತಾ ಇದ್ದಾನೆ, ಮತ್ತು ಇದರಲ್ಲಿ ಸಾಣೂರು ಮಹೇಶ್ ಸಾಣೂರು ಅವರೊಬ್ಬರು ಅದನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲ ಕೆಲವು ಚಿತ್ರಗಳನ್ನು ಮಾಡ್ತಾ ಇದ್ದಾರೆ. ಅದು ಸಂತೋಷ, ನನಗೆ ಒಪ್ಪಿಗೆ ಇದೆ. ನಾನು ಇಲ್ಲ ಚಂದ ಇದ್ದದನ್ನು ಚಂದ ಇದ್ದೆ ಅಂತಲೇ ನಾನು ಹೇಳ್ತೇನೆ, ಅದು ಹೇಳಬಲ್ಲೆ. ಆದರೆ ಅದನ್ನಲ್ಲ, ನಾವು ತೆಂಕನ್ನಾಗಿ ಉಳಿಸಿಕೊಂಡು ಬಡಗನ್ನಾಗಿ ಚಿತ್ರಿಸಿಕೊಂಡು ಹೋದರೆ ಒಳ್ಳೆ. ಬಡಗಿಗೆ ಹೋಗುವಾಗ ನಾವು ಬಡಗಿನ ಚಿತ್ರಣವನ್ನೇ ಮಾಡುವ, ತೆಂಕಿನದರಲ್ಲಿರುವ ತೆಂಕಿನ ಚಿತ್ರಣವನ್ನು ಮಾಡಿಕೊಟ್ರೆ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಇದು ಎಷ್ಟು ಕಲಾವಿದರಿಗೆ ಮೆಚ್ಚುಗೆ ಆಗ್ತದಂತ ನನಗೆ ಗೊತ್ತಿಲ್ಲ. ನಾನು ನನ್ನದನ್ನ ಅನಿಸಿಕೆಯನ್ನು ಹೇಳ್ತಾ ಇರೋದು ಅಷ್ಟೇ. ನಮ್ಮತನವನ್ನು ನಾವು ಕಳ್ಕೊಳ್ಳೋದು ಯಾಕೆ? ಬಡಗನ್ನು ತೆಂಕಿನಲ್ಲಿ ತಂದು ತೆಂಕಿನನ್ನು ಬಡಗಿನಲ್ಲಿ ಕೊಂಡೋಗಿ ಕೊಟ್ಟು ಮಾಡುವುದಕ್ಕಿಂತ ತೆಂಕನ್ನಾಗಿ ಉಳಿಸಿಕೊಂಡು ಬಡಗನ್ನಾಗಿ ಇರಿಸಿಕೊಂಡು ಹೋದರೆ ಅದು ಎರಡು ಮಾದರಿ ಆದೀತು ಅಂತ ನನ್ನ ಒಂದು ಅನಿಸಿಕೆ. ನಾವು ಬಡಗಿನಲ್ಲಿಯೂ ಹೋಗಿ ತೆಂಕನ್ನು ತೂರುವುದು, ಅಥವಾ ತೆಂಕಿನಲ್ಲಿ ಬಡಗನ್ನು ತಂದು ಅದನ್ನು ತೂರಿಸುವುದು. ಆವಾಗ ನಮ್ಮಲ್ಲಿ ತೆಂಕಿನ ಕೊರತೆಯನ್ನು ನಾವು ಎತ್ತಿ ಹಿಡಿದಾಗ ಆಗಲಿಲ್ಲ. ಅಲ್ಲಿದ್ದುದನ್ನು ತಂದು ಇಲ್ಲಿ ಕೊಡುವುದಂದರೆ ಇಲ್ಲಿದ್ದ ಕೊರತೆ ಉಂಟು ಅಂತ ನಾವು ಎತ್ತಿ ಹೇಳಿದಾಗ ಆಗ್ತದೆ. ಅಥವಾ ಇಲ್ಲಿದ್ದದನ್ನು ಅಲ್ಲಿ ಕೊಂಡೊಯ್ಯಿ ಕೊಟ್ಟರೆ ಅದು ಅಲ್ಲಿಯ ಬಡಗಿನ ಕೊರತೆಯನ್ನು ನಾವು ತೋರಿಸಿಕೊಟ್ಟಾಗ ಆಗ್ತದೆ. ಹಾಗೆ ಮಾಡದೆ ಇಲ್ಲಿಯದ್ದು ಇಲ್ಲದಾಗಿದ್ದು ಅಲ್ಲಿದಾಗಿದ್ದು ಅದು ಎರಡು ರೂಪವನ್ನು ತೋರಿಸಿಕೊಟ್ರೆ ಒಳ್ಳೆಯದಿತ್ತು ಅಂತ ನನ್ನೊಂದು ಅನಿಸಿಕೆ. ಇದಷ್ಟೇ. ಮಾಡ್ತಾರೆ, ಎಷ್ಟು ಬಿಡ್ತಾರೆ ಅಂತ ಅದು ಅವರಿಗೆ ಬಿಟ್ಟದ್ದು, ಕಲಾವಿದರಿಗೆ ಬಿಟ್ಟದ್ದು. ನಾವು ಕಲಾವಿದರನ್ನು ತಿದ್ದಲಿಕ್ಕೆ ನಾನು ಜನ ಅಲ್ಲ. ನಾನು ಹೇಗೆ ಬೇಕಾದರೂ ಮಾಡ್ಬೋದು ಅಂತ ಬೇಕಾದರೆ ಹೇಳ್ಬೋದು. ಈಗ ನಾನು ಕೂಡ ಒಂದು ಸಮಯದಲ್ಲಿ ತಪ್ಪು ಮಾಡಿದ್ದೇನೆ ಅಂತ ನನಗೆ ಗೊತ್ತುಂಟು. ನಾನು ಅಂಥ ತಪ್ಪುಗಳನ್ನು ಮಾಡಿದ್ದೆ ಒಂದು ಸಮಯದಲ್ಲಿ. ತೆಂಕಿನ ಇದರಲ್ಲಿ ಬಡಗಿನ ಹೆಜ್ಜೆಗಳನ್ನು ಉಪಯೋಗ ಮಾಡಿ ಎಲ್ಲ ಮಾಡಿದ್ದೇನೆ ಒಂದ್ಸಲ. ಆವಾಗ ನನಗೆ ನನ್ನ ತಂದೆಯವರೇ ಹೇಳಿದರು, ನೀನು ಮಾಡೋದು ಸರಿಯಲ್ಲ, ಅದು ತಪ್ಪು ಅಲ್ವಾ ನೀನು ಮಾಡೋದು ಅಂತ ಹೇಳಿದ್ರು. ಅಲ್ಲಿಗೆ ನಾನು ಅದನ್ನು ಬಿಡ್ತಾ ಬಂದೆ. ಬಿಟ್ಟುಕೊಂಡು ನಾನು ತೆಂಕಿನ ಶೈಲಿಯಲ್ಲೇ ಹೋಗಲಿಕ್ಕೆ, ಆದಷ್ಟು ತೆಂಕಿನ ಮಾದರಿಯಲ್ಲೇ ಹೋಗುವುದು ಅಂತ ಹೇಳಿಕೊಂಡು ಈಗ ನನಗೆ ದೇವರದಿಂದ ನಾನು ಅಂಥ ತಪ್ಪುಗಳನ್ನು ಮಾಡುವುದಿಲ್ಲ. ಎಲ್ಲಿಯೂ ಕೂಡ ಆದಷ್ಟು ಜಾಗ್ರತೆ ವಹಿಸ್ತೇನೆ. ಬಡಗು ಕಲ್ತಿದ್ದೇನೆ, ಆದ್ದರಿಂದ ಕೆಲವು ಸಲ ಬಡಗಿನ ಹೆಜ್ಜೆಗಳು ಬಂದು ಹೋಗುವುದುಂಟು, ಒಂದೊಂದು ಸಲ ಬಂದು ಹೋಗ್ತದೆ. ಅದನ್ನು ಜಾಗ್ರತೆ ವಹಿಸಿಕೊಂಡು ನಾನು ಅದು ಬಿಡ್ತಾ ಇದ್ದೇನೆ. ನಾನು ನಾನು ತೆಂಕಿನ ಶೈಲಿಯಲ್ಲಿ ಹಾಗೆ ಮಾಡುವುದೇ ಒಳ್ಳೆಯದು ಅಂತ ನನ್ನದು ಅನಿಸಿಕೆ. ಮತ್ತು ಈಗ ಏನಾಗಿದೆ ಅಂದರೆ ಕಾಲಚಕ್ರ ಬದಲಾವಣೆ ಆಗಿದೆ, ರೂಪಾಂತರ ಆಗಿದೆ ಯಕ್ಷಗಾನದಲ್ಲಿ. ಎಷ್ಟೋ ಹೊಸ ಆವಿಷ್ಕಾರಗಳಾಗಿವೆ. ಹಾಗಾಗಿ ಜನವು ಅದೇ ರೀತಿ ಬದಲಾವಣೆ ಹೊಂದಿದೆ. ಜನರಿಗೂ ಬದಲಾವಣೆ ಬೇಕು ಅಂತ ಅನ್ನಿಸ್ತದೆ. ಹಾಗಾಗಿ ಬದಲಾವಣೆಯನ್ನು ಕೊಡ್ತಾ ಇದ್ದಾರೆ, ಜನ ಒಪ್ಪಿದ್ದಾರೆ. ಆದರೆ ಏನಾಗ್ತದೆ ಅಂತ ಹೇಳಿದರೆ, ಆ ಅಡಿಪಾಯ ಇಲ್ಲದ ಒಂದು ಮನೆಯಾಗೆ ಆಗ್ತದೋ ಅಂತ, ತಳ ಇಲ್ಲದೆ ಹೋಗ್ತದೋ ಅಂತ ನಂಗೆ ಅನ್ನಿಸೋದು. ಯಕ್ಷಗಾನ ಕೊಲಗೆಟ್ಟು ಹೋದರೆ ನಾಳೆ ಹಾಗಾದರೆ ಯಕ್ಷಗಾನ ಅಂದರೆ ಹೀಗೆಯೋ ಅಂತೇಳಿ ಜನ ಅಳಿವಾಗ ಆಗಬಾರದು. ಹಿಂದಿನದ್ದು ಉಳಿದು ಹೊಸತ್ತು ಎಷ್ಟು ಬೇಕಾದರೂ ಕೊಡಿ, ಹಿಂದಿನದನ್ನು ಉಳಿಸಿಕೊಳ್ಳಿ ಅಂತ ನನ್ನೊಂದು ಅನಿಸಿಕೆ. ಹಿಂದಿನದನ್ನು ಹಳೆ ತಲೆಮಾರಿನವರು ಎಷ್ಟೋ ಶ್ರಮ ಪಟ್ಟಿದ್ದಾರೆ ಯಕ್ಷಗಾನಕ್ಕಾಗಿ. ಅವರ ಆ ಶ್ರಮಕ್ಕೆ ನಾವು ಬೆಲೆ ಕೊಟ್ಟಾಗ ಆಗ್ತದೆ, ನಾವು ಅದನ್ನು ಉಳಿಸಿದರೆ ಅಂತ ನನ್ನೊಂದು ಅನಿಸಿಕೆ. ನಾವು ಹಳತನ್ನು ಉಳಿಸಿದರೆ, ಹಳೆ ತಲೆಮಾರಿನವರು ಉಳಿಸಿದ ಕಲೆಯನ್ನು ನಾವು ಉಳಿಸಿ ಬೆಳೆಸಿದೆವು ಅಂತಾದರೆ ಅವರಿಗೊಂದು ಬೆಲೆ ಕೊಟ್ಟಾಗ ಆಗ್ತದೆ ಅಂತ ನನ್ನೊಂದು ಅನಿಸಿಕೆ. ಆದ್ದರಿಂದ ಉಳಿಸುವುದು ಒಳ್ಳೆಯದು. ಆದಷ್ಟು ಆ ಹಳತನ್ನು ಅಳಿಸಲಿಕ್ಕೆ ಹೋಗೋದು ಬೇಡ, ಹೊಸ ಆಯಾಮವನ್ನು ತರಲಿ ಎಷ್ಟಿದ್ರೂ ಕೂಡ. ಆದರೆ ಹಳತನ್ನು ಬಿಡದೆ
ಹೊಸತನ್ನು ಮಾಡಿಕೊಂಡು ಹೋದರೆ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಸರ್, ಈಗ ಒಂದು ಗುರುಗಳ ಒಂದು ಋಣವನ್ನ ಶಿಷ್ಯಂದಿರು ಯಾವ ರೀತಿಯಾಗಿ ಅದನ್ನ ತೀರಿಸಬೇಕು ಅಂತ ಹೇಳಿ ನಿಮ್ಮ ಒಂದು ಅಭಿಪ್ರಾಯ? ಗುರು ಋಣವನ್ನು ಶಿಷ್ಯ ತೀರಿಸುವುದು, ಗುರು ಋಣವನ್ನು ಶಿಷ್ಯನಿಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಷ್ಟು ನಾವು ಕ್ರಮೇಣ ಅಷ್ಟು ಏನಿಲ್ಲ ಇದ್ದರೂ ಕೂಡ ಅವರು ಹೇಳಿಕೊಟ್ಟದ್ದನ್ನು ಮಾಡಿಕೊಂಡು ಹೋಗಿ ಅವರ ಋಣವನ್ನು ತೀರಿಸ್ತೇನೆ ಅಂತ ಬಾಯಲ್ಲಿ ಹೇಳಿಕೊಳ್ಳಬಹುದಷ್ಟೇ ಬಿಟ್ಟರೆ ಗುರು ಋಣವನ್ನು ತೀರಿಸಲಿಕ್ಕೆ ಯಾರಿಂದಲಾದರೂ ಸಾಧ್ಯ ಉಂಟು? ತಂದೆಯ ಋಣ, ಪಿತೃ ಋಣ, ಮಾತೃ ಋಣ, ಗುರು ಋಣ ಇದನ್ನೆಲ್ಲ ತೀರಿಸಲಿಕ್ಕೆ ಸಾಧ್ಯ ಇಲ್ಲದ ವಿಚಾರಗಳದೆಲ್ಲ. ಅದು ನಾವು ತೀರಿಸಿದ್ದೇವೆ ಅಂತ ಬಾಯಲ್ಲಿ ಹೇಳಿಕೊಳ್ಳಬಹುದು ಅಷ್ಟೇ, ನಾನು ಅದನ್ನು ತೀರಿಸಿದ್ದೇನೆ ಅಂತ. ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು. ನಾವು ಒಬ್ಬರಿಂದ ಕಲಿತ ವಿದ್ಯೆ ಉಂಟಿದ್ರೆ ಗುರು ಋಣ ಅದು. ಅದರಿಂದ ಮುಕ್ತಿ ಹೊಂದಬೇಕು ಅಂತಿದ್ದರೆ ನಾವು ಸಾಧ್ಯ ಇದ್ದಷ್ಟು ದಾನ ಮಾಡ್ಬೋದು, ನಮ್ಮಿದ್ರೆ ದಾರ ಎರಿಬೋದು ಇನ್ನೊಬ್ಬನಿಗೆ. ಈಗ ನಾನು ಕೂಡ ಹಾಗೆ ಯಕ್ಷಗಾನವನ್ನು ನಾನು ಧರ್ಮಾರ್ಥವಾಗಿ ಹೇಳಿಕೊಡ್ತೇನೆ ಅಂತ ಹೇಳಿ ಮಾಡಿಕೊಂಡು ಕೆಲವು ಕಡೆ ಎಲ್ಲ ಬಂದಿದ್ದೇನೆ, ಒಂದಷ್ಟು ಜನರಿಗೆ ಹೇಳಿಕೊಟ್ಟಿದ್ದೇನೆ. ಆರಂಭದಲ್ಲಿ ನಾನು ಕಿಂಚಿತ್ ತಗೊಳ್ತಾ ಇದ್ದೆ, ಆವಾಗ ಮತ್ತೆ ಕಂಡಿತು ನಾನು ಮಾರಾಟ ಮಾಡ್ತಾ ಇದ್ದೇನೆ ದುಡ್ಡಿಗಾಗಿ ಅಂತ ನನಗೆ ಅನ್ನಿಸಿತ್ತು. ನಾನು ಇದಲ್ಲ, ನಾನು ದುಡ್ಡಿಗಾಗಿ ನಾನು ಬೇಕಿದ್ರೆ 4 ಜನರ ಧರ್ಮಾರ್ಥ ನನ್ನಲ್ಲಿದ್ದದನ್ನು ನಾನು ಹೇಳಿಕೊಡ್ತೇನೆ, ತೊಂದರೆ ಇಲ್ಲ ಅಂತ ನನಗೆ ಅನ್ನಿಸಿ ನಾನು ಯಕ್ಷಗಾನ ಹೇಳಿಕೊಡಿ ಮನೆಯಲ್ಲಿ. ಸರ್, ಈಗ ನೀವು ಅದೆಷ್ಟು ಶಾಲೆ ಅಥವಾ ಮಕ್ಕಳಿಗೆ ಮನೆಯಲ್ಲಿ ಅವರು ಬಂದು ಅವರಿಗೆ ಕಲಿಸಿದ್ದುಂಟು, ಅದ್ರ ಬಗ್ಗೆ ಹೇಳೋದಾದ್ರೆ? ಮನೆಯಲ್ಲಿ ನಾನು ಬನ್ನಿ ಅಂತ ನಾನು ಕರಿತೇನೆ. ನಮ್ಮ ನೆರೆ ಮನೆಯವರೆಲ್ಲ ನಮಗೊಂದು ಯಕ್ಷಗಾನ ಹೇಳಿಕೊಡ್ಬೇಕಾಯ್ತು ಸ್ವಲ್ಪ ಅಂತ ಹೇಳಿದಾಗ ನಾನು ಧರ್ಮಾರ್ಥ ಯಕ್ಷಗಾನ ಹೇಳಿಕೊಡ್ತೇನೆ, ಬಂದು ಕಲಿಬೋದು ಅವಕಾಶ ಇದ್ದರೆ ನಿಮಗೆ, ನಿಮ್ಮ ಸಮಯಕ್ಕೆ ನೀವು ಬನ್ನಿ, ನಾನು ಆ ಹೊತ್ತಿಗೆ ನನಗೆ ಅವಕಾಶ ಇದ್ದರೆ ನಾನು ಖಂಡಿತ ಹೇಳಿಕೊಡ್ತೇನೆ. ನಾನು ಮನೆಯಲ್ಲಿ ನಿದ್ದೆ ಬಿಟ್ಟಿದ್ದರೂ ಕೂಡ ಬಂದು ಕೇಳಿದವನಿಗೆ ಇಲ್ಲ ಅಂತ ಹೇಳಿಕೊಡೋದಿಲ್ಲ ಅಂತ ಹೇಳೋದಿಲ್ಲ. ಇಷ್ಟೊತ್ತಿಗೆ ನಾನು ಹೇಳಿಕೊಡ್ತೇನೆ, ಅರ್ಧ ಗಂಟೆ 1 ಗಂಟೆ ಪಾಠ ಮಾಡಿ ನೀವು ಹೋಗಿ, ನಾಳೆ ಬನ್ನಿ ಇಂಥ ಹೊತ್ತಿಗೆ ಬನ್ನಿ ಅಂತಲೇ ಅವರಿಗೆ ಹೇಳಿಕೊಟ್ಟು ಮನೆಗೆ ಬಂದವರಿಗೆ ಚಹಾ ತಿಂಡಿ ಕೊಡ್ತೇನೆ, ಮತ್ತು ಊಟದ ಸಮಯ ಆದರೆ ಊಟ ಕೊಡ್ತೇನೆ, ಪಾಠ ಹೇಳಿಕೊಡ್ತೇನೆ. ಧರ್ಮಾರ್ಥ ಅಂದ್ರೆ ನೀವು ಕಲಿಸುವಂತಹ ರೀತಿ ಯಾವ ರೀತಿಯಾಗಿರ್ತದೆ ಸರ್? ಎಲ್ಲರೂ ಹೇಳಿಕೊಡುವ ರೀತಿಯಲ್ಲಿ ನಾನು ಹೇಳಿಕೊಡೋದು. ಆರಂಭಿಕ ಹೆಜ್ಜೆಗಳು, ಆಮೇಲೆ ಹಾವಭಾವಗಳು, ಆಮೇಲೆ ನಾಟ್ಯ ಆದಮೇಲೆ ಅವರಿಗೆ ಯಕ್ಷಗಾನದ ಕ್ರಮ ಹೇಗೆ, ಆಮೇಲೆ ವೇಷಭೂಷಣವನ್ನು ಕಟ್ಟಿಸಿ ವೇಷ ಮಾಡಿಸಿ ಅವರನ್ನು ಕುಣಿಸಿ ರಂಗದಲ್ಲಿ ಪ್ರದರ್ಶನ ಕೊಡಿಸಿ ಅವರನ್ನು ಬಿಡ್ತೇನೆ. ಅಷ್ಟು ಮಾಡ್ತೇನೆ. ನಮ್ಮಲ್ಲಿ ಪುಳಿತಡಿಯಲ್ಲಿ ಒಂದು ಇಡೀ ಕುರುಕ್ಷೇತ್ರ ಆಟವನ್ನು ಮಾಡಿಸಿದ್ದೇನೆ. ಸಾಧಾರಣ 60 ಮಕ್ಕಳಿದ್ರು ಹೇಳಿಕೊಟ್ಟದ್ದು. ಅಷ್ಟೂ ಮಕ್ಕಳಿಗೆ ನಾನು ಏನೂ ತಕ್ಕೊಳ್ಳದೆ ಅವರ ಕೈಯಿಂದ ಅವರಿಗೆ ಹೇಳಿಕೊಟ್ಟು ಪಾಠ ಮಾಡಿದ್ದೇನೆ. ಪಾಠ ಮಾಡಿದ್ದು ಮಾತ್ರ ಅಲ್ಲ, ಆಟವೂ ಮಾಡಿದ್ದೇನೆ ಅವರದ್ದು. ಕುರುಕ್ಷೇತ್ರ ಆಟ 4 ಗಂಟೆಯ ಆಟ ಕುರುಕ್ಷೇತ್ರವನ್ನು ಮಾಡಿಸಿ ತೋರಿಸಿದ್ದೇನೆ ರಂಗದಲ್ಲಿ. ಆಮೇಲೆ ಅಲ್ಲೇ ಹತ್ತಿರ ಮತ್ತೊಂದು ಕಡೆಯಲ್ಲಿ 2 ಪ್ರಸಂಗ ಇಟ್ಟು, ಬರೀ ಅಂದರೆ ಅಭಿಮನ್ಯು ಕಾಳಗ ಗದಾಯುದ್ಧ 2 ಪ್ರಸಂಗವನ್ನು ಇಟ್ಟು, ಮತ್ತೊಂದು ಕಡೆಯಲ್ಲಿ ಭೀಷ್ಮ ಮತ್ತು ಅಭಿಮನ್ಯು ಅದನ್ನು ಇಟ್ಟು, ಹಾಗೆ ಮಾಡಿ ತುಣುಕು ಮಾಡಿಯೂ ಮಾಡಿ ತೋರಿಸಿದ್ದೇನೆ. ಆಮೇಲೆ ಒಂದು ಕೊಯ್ಲ ಅನ್ನೋ ಜಾಗದಲ್ಲಿ ಅಲ್ಲಿ ಒಂದು ಪಾಠ ಮಾಡಿದೆ. ಅಲ್ಲಿ ಹೇಗೆ ಅಂತ ಹೇಳಿದರೆ, ಅಲ್ಲಿ ಮೊದಲೊಬ್ಬರು ಪಾಠ ಮಾಡಿದ್ರು, ಅದನ್ನು ತಿದ್ದುಪಡಿ ಮಾಡಿ ನನ್ನದೇ ಆದ ಕ್ರಮದಲ್ಲಿ ನಾನು ಹೇಳಿಕೊಟ್ಟು ಬಾಯಿ ತಾಳಗಳನ್ನು ಹೇಳಿ ಚಂದ ಮಾಡಿ ಹೇಗೆ ಕುಣಿಬೋದು, 1ನೇ ಕಾಲ 2ನೇ ಕಾಲ 3ನೇ ಕಾಲ 4ನೇ ಕಾಲಕ್ಕೆ ಹೇಗೆ ಹೋಗುವುದು, ರಂಗ ಪ್ರವೇಶ ಹೇಗೆ, ಬಣ್ಣದ ವೇಷಕ್ಕೆ ಹೇಗೆ ಕುಣಿಯುವುದು, ಇದನ್ನೆಲ್ಲ ಹೇಳಿಕೊಟ್ಟು, ತ್ರಿವೇಷಕ್ಕಾದರೆ ಹೇಗೆ ಕುಣಿಯುವುದು ಅಂತೆಲ್ಲ ಹೇಳಿಕೊಟ್ಟು ಅದನ್ನು ಹೇಳಿಕೊಟ್ಟು ಚಂದ ಮಾಡಿ ಅವರನ್ನು ವೇಷ ಮಾಡಿಸಿದ್ದೇನೆ. ಈಗಲೂ ಕೂಡ ನಮ್ಮಲ್ಲಿ ಒಬ್ಬಳು ಶ್ರುತಿ ವಿಸ್ಮಿತ್ ಅಂತ ಹುಡುಗಿ ಒಬ್ಬಿದ್ದಾಳೆ. ಅವಳು ಬಂದು ನನ್ನ ಶಿಷ್ಯ, ಅವಳು ನಿಜವಾಗಿ ಅವಳು ಈಗ ಎಲ್ಲ ಕಡೆಯಲ್ಲಿ ಹೋಗಿ ವೇಷ ಮಾಡಿಕೊಂಡು ಬರುವಾಗ ನನ್ನ ಹೆಸರನ್ನು ಹೇಳ್ತಾಳೆ, ಅಂಬಾಪ್ರಸಾದರ ಶಿಷ್ಯ ನಾನು ಅಂತ. ನನಗೆ ಸಂತೋಷ ಅವಳು ಹಾಗೆ ಹೇಳ್ತಾ ಹೋಗ್ತಾ ಇರೋದು. ಅವಳು ಚಂದ ನಾಟ್ಯ ಅಭ್ಯಾಸ ಮಾಡಿಕೊಂಡು ಆಮೇಲೆ ಕಲಿತು ಈಗಲೂ ಕೆಲವು ಸಲ ಪ್ರಸಂಗ ಯಾವುದಾದಿತ್ತು ನಾನು ಒಂದು ಆಟ ಮಾಡೋದಿದ್ರೆ ಅಂತ ಹೇಳಿದರೆ ನನ್ನ ಹತ್ರ ಕೇಳ್ತಾಳೆ ಅವಳು. ಆವಾಗ ನಾನು ಹೇಳೋದು, ನೀನಿದ್ಯಲ್ಲ ಮಹಿಷಮರ್ದಿನಿ ಮಾಡು ಅಂತ ಹೇಳೋದು, ಅಲ್ಲ ಇದ್ರೆ ಇಂದ್ರಿಯಿತು ಕಾಳಗ ಮಾಡು, ಮೊನ್ನೆ ದಿವಸ ಜಾಂಬವತಿ ಕಲ್ಯಾಣ ಮಾಡು ಅಂತ ಹೇಳಿದೆ, ಹೋಗಿ ಜಾಂಬವಂತ ಮಾಡಿದ್ದಾಳೆ. ಒಂದು ದಿವಸ ಕೃಷ್ಣ ಮಾಡಿದ್ದಾಳೆ. ಹಾಗೆ ಮಾಡ್ತಾಳೆ ಅವಳು, ವೇಷ ಮಾಡ್ತಾಳೆ ಒಳ್ಳೆ. ಶ್ರುತಿ ವಿಸ್ಮಿತ್ ಅಂತ ಒಬ್ಬಳು ಹುಡುಗಿ. ಹಾಗಿದ್ದ ಶಿಷ್ಯರೆಲ್ಲ ತಯಾರಾಗಿದ್ದಾರೆ ಅಂತ. ಮತ್ತು ಮೊದಲು ಆರಂಭದಲ್ಲಿ ನಾನು ಸುಬ್ರಹ್ಮಣ್ಯದಲ್ಲಿ ಒಂದು ಕ್ಲಾಸ್ ಮಾಡಿದ್ದೆ. ಆವಾಗ ಮಲಯಾಳದವರಲ್ಲಿ ಈಗ ಮಲಯಾಳ ಸತ್ಯಣ್ಣ ಅಂತ ಒಬ್ಬರು ಇದ್ದಾರೆ, ಅವರೆಲ್ಲ ಈಗ ಪ್ರಾಯ ಆಗಿದೆ ಅವರಿಗೆ. ಅವರೆಲ್ಲ ಆಗ ಅಲ್ಲಿ ಶಾಲೆಯಲ್ಲಿ ಕಲಿತವರು ಇಲ್ಲಿ ಸುರತ್ಕಲ್ ಗೋವಿಂದಸ್ ಕಾಲೇಜಿಗೆ ಬಂದು ಪ್ರಥಮ ಬಹುಮಾನ ಪಡ್ಕೊಂಡು ಹೋಗಿದ್ದಾರೆ ಆವಾಗ ಅಲ್ಲಿ ಸ್ಪರ್ಧೆಯಲ್ಲಿ. ಆ ರೀತಿ ತಯಾರಾದವರು ಇದ್ದಾರೆ. ಉಪ್ಪಿನಂಗಡಿ ಕಾಲೇಜಿನಲ್ಲಿ ನಾನೊಂದು ಕ್ಲಾಸ್ ಮಾಡಿದ್ದೆ ಕಳೆದ ವರ್ಷ ಅಲ್ಲ ಮುಂಚಿನ ವರ್ಷ ಇದು ಕುಮಾರ ವಿಜಯ ಪ್ರಸಂಗ ಮಾಡಿದರು. ಅದು ಇದನ್ನು ಕುಮಾರ ವಿಜಯ ಅಂದರೆ ಕುಮಾರ ವಿಜಯ ಅದಲ್ಲ, ಇದು ಷಣ್ಮುಖ ವಿಜಯ, ತಾರಕಾಸುರ ಕಾಳಗ, ಗಿರಿಜಾ ಕಲ್ಯಾಣದ ಪಾಟು, ಅದನ್ನು ಮಾಡಿ
ಅವರು ಅದರಲ್ಲಿ ಷಣ್ಮುಖ ಮಾಡಿದವ ಪ್ರಥಮ ರ್ಯಾಂಕ್ ಪಡೆದುಕೊಂಡು ಹೋಗಿದ್ದಾನೆ ಅದರಲ್ಲಿ, ಇಲ್ಲಿ ನಮ್ಮ ಧರ್ಮಸ್ಥಳದವರ ಲಾ ಕಾಲೇಜಿನಲ್ಲಿ. ಅಲ್ಲಿ ಹಾಗೆ ಮಾಡಿ ಒಂದೆರಡು ಸಲ ನಾನು ಅಲ್ಲಿಗೆ ಮಾರ್ಕ್ ಹಾಕಲಿಕ್ಕೆ ಬಂದಿದ್ದೇನೆ, ನನ್ನನ್ನು ಕರೆದಿದ್ರು, ಹಾಗೆಲ್ಲ ಬಂದದ್ದು ಉಂಟು, ನಾನು ಇಲ್ಲ ಅಂತಲ್ಲ. ಅಂಥ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೇನೆ ನಾನು, ನನಗೆ ಸಮಾಧಾನ ಉಂಟು. ಎಷ್ಟೋ ಜನರಿಗೆ ನಾನು ಧರ್ಮಾರ್ಥ, ಮತ್ತು ಈಗ ಇಲ್ಲಿ ಗೋಕರ್ಣದಲ್ಲಿ ನಾನು ಯಕ್ಷಗಾನ ಹೇಳಿಕೊಡ್ತಾ ಇದ್ದೇನೆ ಈಗ ಪ್ರಕೃತ. ಅಲ್ಲಿ ತಿಂಗಳಿಗೆ 3 ಸಲ ಹೋಗೋದು, 2 ದಿವಸ ಅಲ್ಲಿ ಉಳಿಯುವುದು, ಅಲ್ಲಿ ಯಕ್ಷಗಾನ ಹೇಳಿಕೊಡೋದು ಮಕ್ಕಳಿಗೆ. 4 ಕಾರ್ಯಕ್ರಮ ಕೊಡಿಸಿದೆ ಅಲ್ಲಿಗೆ ಮಕ್ಕಳದ್ದು. ಒಂದು ದಕ್ಷಾಧ್ವರ, ಮತ್ತೊಂದು ಇದು ಮಹಿಷಮರ್ದಿನಿ, ಆಮೇಲೆ ಒಂದು ಕುಶಲವ, ಆಮೇಲೆ ಮತ್ತೊಂದು ಹೀಗೆ 3-4 ಪ್ರಸಂಗಗಳನ್ನು ಅಲ್ಲಿ ನಾನೀಗ ಈ ವರ್ಷ ಇದು ಯಜ್ಞ ಸಂರಕ್ಷಣೆ ಮೊನ್ನೆ ಮಕ್ಕಳದ್ದು ಮಾಡಿಸಿ ಆಯಿತು. ನಾನು ಹೋಗಿ ಮಕ್ಕಳನ್ನು ನಾನೇ ಸ್ವತಃ ನನ್ನ ಕೈಯಿಂದ ಖರ್ಚು ಹಾಕಿ ನಾನು ಇಲ್ಲಿಂದ ಇವರನ್ನು ಕಲಾವಿದರನ್ನೆಲ್ಲ ಕರ್ಕೊಂಡೋಗಿ ಹಿಮ್ಮೇಳದವರನ್ನು, ಅಲ್ಲಿಗೆ ಹಿಮ್ಮೇಳದವ್ರನ್ನ ಕರ್ಕೊಂಡು ಹೋಗ್ಬೇಕಲ್ಲ, ಇಲ್ಲಿಂದ ನನ್ನ ಕಾರ್ನಲ್ಲಿ ನಾನು ಕರ್ಕೊಂಡೋಗಿ ಅಲ್ಲಿ ಅವರನ್ನು ತಯಾರು ಮಾಡಿ ಮಕ್ಕಳನ್ನು ಆಟ ಮಾಡಿಸಿ ಬಂದಿದ್ದೇನೆ ನಾನು. ಅದು ನನ್ನ ಸೇವೆ, ನನ್ನದಲ್ಲಿ ಗುರುಗಳ ಸೇವೆ. ಗುರುಗಳ ಸೇವೆ ಮಾಡಿದ್ರಿಂದ ಗುರು ಋಣದಿಂದ ಮುಕ್ತನಾಗ್ತೇನೆ ಅಂತಲ್ಲ, ಗುರು ಸೇವೆ ಮಾಡ್ತೇನೆ ಅಂತ ನಾನು ಭಾಗಿಯಾಗುವುದು ಅಷ್ಟೇ. ನನ್ನ ಗುರುಗಳು ಗೋವಿಂದ ಭಟ್ರು, ಅವರ ಋಣವನ್ನು ನಾನು ಹೇಗೆ ತೀರಿಸಲಿ? ಅವರು ನನಗೆ ಅನ್ನದ ದಾರಿ ಮಾಡಿಕೊಟ್ಟಿದ್ದಾರೆ. ಈಗ ಪಾಪ ಅವರು ಮಲಗಿದಲ್ಲೇ ಇದ್ದಾರೆ. ನಾನೊಂದು 2 ಬಾರಿ ಅವರನ್ನು ನೋಡಲಿಕ್ಕೆ ಹೋಗಿದ್ದೇನೆ. ನನಗೆ ಅನ್ನಿಸ್ತದೆ, ಈಗಲೂ ಮೊನ್ನೆ ಪುನಃ ಫೋನ್ ಮಾಡಿ ಮಾತಾಡುವಾಗ ಹೇಳಿದರು, ಅಂಬಾಪ್ರಸಾದ ಬಾ ಮಾರೇ, ಒಮ್ಮೆ ನನ್ನನ್ನು ಮಾತಾಡಿಸ್ಲಿಕ್ಕೆ ಬಾದ್ರು ಬಾ ಅಂತ ಹೇಳ್ತಾ ಇದ್ದಾರೆ. ನನಗೆ ಈ ಮೇಳದ ತಿರುಗಾಟದ ಮಧ್ಯೆಯಲ್ಲಿ ಹೋಗಿ ಬರಲಿಕ್ಕೆ ಅವಕಾಶ ಇಲ್ಲ. ಈಗ ಒಂದು ದಿವಸ ರಜೆಯಲ್ಲಿ ಈಗ ಹೋಗಬೇಕು ಅಂತ ಇದ್ದೇನೆ ತೀರ್ಥಹಳ್ಳಿಗೆ. ಅವರು ತೀರ್ಥಹಳ್ಳಿ ಅವರ ಮೂಲ ಮನೆಯಲ್ಲಿದ್ದಾರೆ. ಹೀಗಿದ್ದ ಪರಿಸ್ಥಿತಿ ಉಂಟು, ಏನು ಮಾಡೋದು? ನಾವು ಋಣಮುಕ್ತರಾಗ್ಲಿಕ್ಕೆ ಉಂಟು ಅವರದ್ದೆಲ್ಲ? ನಮಗೆ ನಾವು ಈ ಜನ್ಮದಲ್ಲಿ ಇಲ್ಲ, ಮುಂದಿನ ಜನ್ಮ ಇದ್ದರೆ ಏನೋ ಗೊತ್ತಿಲ್ಲ. ಅಂತೂ ನಾವು ಗುರು ಋಣದಿಂದ ಮುಕ್ತರಾಗ್ತೇವೆ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಪಿತೃ ಋಣ, ಮಾತೃ ಋಣ ಮತ್ತು ಗುರು ಋಣ, ಇದರಿಂದ ಮುಕ್ತರಾಗಲಿಕ್ಕೆ ಇಲ್ಲ ನಾವು ಯಾವಾಗಲೂ ಕೂಡ. ತಂದೆ ನಮ್ಮನ್ನು ಹುಟ್ಟಿಸಿ ಹಾಕಿ ನಮ್ಮನ್ನು ಇಷ್ಟು ಮಾಡಿಕೊಟ್ಟಿದ್ದಾರೆ ನಮಗೆ. ನಾವು ಹೇಗೆ ಅವರ ಋಣ ತೀರಿಸುವುದು? ಅವರದ್ದು ತಾಯಿಯ ಋಣ, ಹೆತ್ತು ನಮಗೆ ಅವರು ನೋವನ್ನು ಅನುಭವಿಸಿ ನಮಗೆ ಎದೆ ಹಾಲನ್ನು ಕೊಟ್ಟು ಬೆಳೆಸಿದ್ದಾರೆ. ಅವರ ಋಣವನ್ನು ನಾವು ಮುಗಿಸ್ಲಿಕ್ಕೆ ಉಂಟ? ಹಾಗೆ ಗುರು ಋಣವೂ ಹಾಗೆ ಅದೇ ರೀತಿ. ಇನ್ನೊಬ್ಬನ ಋಣವನ್ನು ನಾವು, ಈಗ ಒಬ್ಬನ ಸಾಲ ತಗೊಂಡಿದ್ದರೆ ಅದನ್ನು ಸಾಲ ಕೊಟ್ಟಲ್ಲಿಗೆ ಮುಗೀತು, ಋಣ ಮುಗೀತು ಅಂತ ಹೇಳ್ಬೋದು. ಇದೆಲ್ಲ ಋಣ ಮುಗಿಲಿಕ್ಕೆ ಸಾಧ್ಯವೇ ಇಲ್ಲಪ್ಪ, ಅಷ್ಟೊಂದು ಸರಿ. ಈಗ ದೇವಋಣ, ಪಿತೃ ಋಣ, ಮಾತೃ ಋಣ, ಗುರು ಋಣ ಇದೆಲ್ಲ ಇರುವಂಥದ್ದೇ, ಅದನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಸರ್. ಈಗ ಕಾಲ ಬದಲಾಗ್ತಾ ಇರೋದ್ರಿಂದ ಯಕ್ಷಗಾನ ಬದಲಾಗಬೇಕು ಅಥವಾ ಯಕ್ಷಗಾನವೇ ಕಾಲವನ್ನ ಎದುರಿಸ್ಬೇಕಾ ಅಂತ ಹೇಳಿ? ಕಾಲಕ್ಕೆ ತಕ್ಕಂತೆ ಯಕ್ಷಗಾನ ಬದಲಾವಣೆ ಆಗ್ತಾ ಉಂಟು, ನಾವು ಎದುರಿಸಲೇಬೇಕಾಗ್ತದೆ. ಯಾಕಂದರೆ ಪ್ರಕೃತಿ ನಿಯಮ ಅದು. ನಾವು ಪ್ರಕೃತಿಯಲ್ಲಿ ಈಗ ಎಷ್ಟೆಷ್ಟೋ ಬದಲಾವಣೆಗಳಾಗ್ತಾ ಇದೆಯಲ್ಲ, ನಾವು ಅದನ್ನು ವಿರೋಧಿಸ್ಲಿಕ್ಕೆ ಉಂಟ? ವಿರೋಧಿಸಿ ನಾವು ಬದುಕಲಿಕ್ಕೆ ಉಂಟ? ಇಲ್ಲ, ಬದುಕಲಿಕ್ಕೆ ಆಗೋದಿಲ್ಲ. ಹಾಗೆ ಯಕ್ಷಗಾನವನ್ನು ಹಾಗೆ ವಿರೋಧಿಸಿ ನಾವು ಈ ಬರುವ ಬೆಳವಣಿಗೆಯನ್ನು ನಾವು ವಿರೋಧಿಸಲಿಕ್ಕೆ ನಾವು ಅಲ್ಲ ಜನ. ಯಾಕಂದರೆ ಪ್ರಕೃತಿ ಆ ರೀತಿ ಮಾಡಿದೆ, ಜನ ಆ ರೀತಿ ಅದಕ್ಕೆ ಹೊಂದಿಕೆ ಆಗಿದೆ. ಈಗ ನೋಡಿ, ಕಾಲಮಿತಿಯ ಆಟ 7 ಗಂಟೆಗೆ ಶುರು ಆಗ್ತದೆ, 12ವರೆಗೆ ಮುಗೀತದೆ ಅಂತ ಹೇಳುವಾಗ ಜನ ಅದನ್ನು ಒಪ್ಪಲಿಲ್ವೋ? ಅದರಲ್ಲಿಯೂ ಕೂಡ ಜನ ಎಷ್ಟೊತ್ತಿಗೆ ಬರ್ತಾರೆ ನೋಡಿ, 7-7:30ವರೆಗೆ 8 ಗಂಟೆವರೆಗೆ ಜನ ಬರುವುದೇ ಇಲ್ಲ ಆಟ ನೋಡಲಿಕ್ಕೆ. ಮತ್ತೆ ಬರ್ತಾರೆ, ಬಂದರು, ದೇವರ ಪ್ರಸಾದ ತಗೊಂಡ್ರು, ಅಲ್ಲಿ ಊಟ ಇದ್ದರೆ ಊಟ ಮಾಡಿದರು, ಊಟ ಮಾಡಿಕೊಂಡ್ರು, ಒಂದು ಅಲ್ಲಿ ಸುತ್ತಾಡಿಕೊಂಡ್ರು, ಸೀದಾ ಹೋದರು. ಯಾರ್ದೋ 1-2 ಜನ ಕಲಾವಿದರನ್ನು ಪರಿಚಯ ಮಾಡಿಕೊಂಡ್ರು, ಆ ಕಲಾವಿದನ ವೇಷವನ್ನು ನೋಡಿದರು. ಅಲ್ಲಿಗೆ ಯಕ್ಷಗಾನ ಅಂದರೆ ಅಷ್ಟೇ ಆಯಿತು. ಕೆಲವರಿಗೆ ಈಗ ಮೊಬೈಲ್ನಲ್ಲಿ ಏನಾಗಿದೆ ಅಂದರೆ ಬೇಕಾದಷ್ಟು ಸಿಗ್ತದೆ ಯೂಟ್ಯೂಬಲ್ಲಿ. ನಿಮಗೆ ಅದೇ ಯಕ್ಷಗಾನ ಅಂತ ತಿಳ್ಕೊಂಡಿದ್ರೆ, ಯಕ್ಷಗಾನದಲ್ಲಿ ಯೂಟ್ಯೂಬಲ್ಲಿ ಎಷ್ಟೋ ತಪ್ಪುಗಳಿರ್ತವೆ. ಒಬ್ಬ ಕಲಾವಿದ ಯಾರು ಪರಿಪೂರ್ಣನಲ್ಲ, ಯಾವ ಹೊತ್ತಿಗೆ ಅವನಿಗೆ ಏನೋ ತೊಡಕುಗಳು, ತೊಂದರೆಗಳು ತುಂಬ ಬರ್ತದೆ, ತಪ್ಪು ಬಂದಿರ್ತದೆ. ಆ ತಪ್ಪನ್ನೇ ಒಪ್ಪು ಅಂತ ತಿಳ್ಕೊಂಡು ಕಲಿಯುವವನೇನು ಮಾಡ್ತಾನೆ, ಯೂಟ್ಯೂಬಲ್ಲಿ ನೋಡಿ ಅದನ್ನು ಕಲಿತು ಅದೇ ರೀತಿ ಒಪ್ಪಿಸ್ತಾನೆ ರಂಗಕ್ಕೆ. ಹೇಳಿದರೆ ಏನಾಗ್ತದೆ, ಯೂಟ್ಯೂಬ್ ಯಾನು ತೂತೆ, ಯಾನ ಇಟ್ಟು ತೂತು ಮಲ್ತೇನೆ ಅಂತ ಹೇಳ್ತಾರೆ. ಆವಾಗ ಏನಾಗ್ತದೆ, ಯೂಟ್ಯೂಬ್ನಲ್ಲಿ ಬಂದ ತಪ್ಪುಗಳು ಕೂಡ ರಂಗದಲ್ಲಿ ಅದು ಪ್ರದರ್ಶನಗೊಂಡು ಆ ತಪ್ಪೇ ಒಪ್ಪಾಗಿ ಮತ್ತೆ ಪರಿಣಾಮ ಕೊಡುವಂಥದ್ದು, ಇಂಥಗಳು ಆಗಿ ಹೋಗ್ತದೆ. ಇದಾಗುವುದಲ್ಲ, ನಿಜವಾಗಿ ಹಾಗಾಗಬಾರ್ದು. ನಾವು ಏನಿದ್ರೂ ಕೂಡ ರಂಗದಲ್ಲಿ ಅದಕ್ಕೆ ಬೇಕಾದ ತಯಾರಿಗಳನ್ನು ಹಿರಿಯರಿಂದಲೋ ಗುರುಗಳಿಂದಲೋ ಕಲಿತು, ಯಾರಾದರೂ ಅದಿತ್ತು ನಾನು ಯಾರ ಕೈಯಿಂದ ಕಲಿಬೇಕು ಅಂತ ಈಗ ನನ್ನ ಹತ್ರ ಕೇಳಿ ಕಲಿಬೇಕು, ನನಗೆ ಅಂಥ ದೊಡ್ಡ ಹೇಳಿಕೊಡುವಷ್ಟು ನನ್ನ ಹತ್ರವೂ ಇಲ್ಲ. ಮತ್ತು ಅಲ್ಪ ಸ್ವಲ್ಪವೇನೋ ಗೊತ್ತುಂಟು, ನಾನು ಅದನ್ನು ಹೇಳಿಕೊಡಬಲ್ಲೆ, ಇಲ್ಲ ಅಂತ ಹೇಳೋದಿಲ್ಲ. ಹಾಗೆಯೇ ಎಷ್ಟೆಷ್ಟೋ ವಿದ್ವಾಂಸರು ಕಲಾವಿದರು ಇದ್ದಾರೆ, ಹೇಳಿಕೊಡುವವರು, ಅವರ ಹತ್ರ ಕೇಳಿ ಕಲಿತುಕೊಂಡು ಮಾಡ್ಬೋದು. ಮತ್ತು ರಂಗಕ್ಕೆ ಬೇಕಾದ್ದನ್ನು ನಾವು ಆದಷ್ಟು ಪ್ರಾಮಾಣಿಕವಾಗಿ ಕಲಿತು ಮಾಡಿ
ಒಪ್ಪಿಸಿದರೆ ಚಂದ. ಆದಷ್ಟು ಪರಿಪೂರ್ಣತೆಯನ್ನು ಕಾಪಾಡಿಕೊಳ್ಳುವುದು ಯಕ್ಷಗಾನದಲ್ಲಿ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಖಂಡಿತ ಖಂಡಿತ. ಅದರಿಂದ ಹೆಚ್ಚು ನಾನು ಬೇರೆ ಏನು ಹೇಳಲಿಕ್ಕಿಲ್ಲ. ತಪ್ಪುಗಳು ಬರೋದು ಸಹಜ ಮನುಷ್ಯನಲ್ಲಿ. ಆ ತಪ್ಪನ್ನು ತಿದ್ದಿಕೊಳ್ಳಬೇಕಾದ್ದು ಕಲಾವಿದನ ಕರ್ತವ್ಯ. ಹೌದು ಸರ್. ಈಗ ಯಕ್ಷಗಾನದಲ್ಲಿ ಭಾಗವತಿಕೆ, ಚೆಂಡೆ ಅವರೇ ನಮ್ಮನ್ನ ಕುಣಿಸೋದು. ಹೌದು, ನಿರ್ದೇಶನಕಾರರು ಭಾಗವತರು. ಖಂಡಿತ. ಭಾಗವತ ನಿರ್ದೇಶನಕಾರ. ಭಾಗವತನು ಯಾವ ಕಲಾವಿದನ್ನು ಹತೋಟಿಯಲ್ಲಿ ಇಡಬೇಕಾದವನು. ರಂಗದಲ್ಲಿ ಟಕ್ ಅಂತ ಒಂದು ಶಬ್ದ ಮಾಡಿದ್ರೆ ಆಗ ಕಲಾವಿದ ಮುಂದುವರಿಸಬೇಕು ಅಂತ ಲೆಕ್ಕ. ಟಕ್ ಟಕ್ ಅಂತ ಹೇಳಿದ್ರೆ ಇನ್ನೂ ಚುರುಕಾಗಿ ಹೋಗು ಅಂತ. ಆ ರೀತಿ ಒಂದು ಅದು ಸನ್ನೆ ರಂಗದಲ್ಲಿ ಭಾಗವತರದು. ಭಾಗವತರು ಪದ್ಯ ಕೊಡುವುದಿಲ್ಲ ಅಂತಾದ್ರೂ ಒಂದು ಸನ್ನೆ ಮಾಡ್ತಾರೆ. ಟಕ್, ಇಲ್ಲ ಇವತ್ತು ಪದ್ಯ ಇಲ್ಲ ನಿಮಗೆ, ಹೋಗಿ ಮುಂದುವರಿಸಿ ಅಂತೇಳಿ ಮುಂದುವರಿಸಿಕೊಂಡು ಹೋಗ್ಬೇಕವ. ಆವಾಗ ತನಗೆ ಭಾಗವತರು ಇವತ್ತು ಪದ್ಯ ಕೊಡಲಿಲ್ಲ ಅಂತ ನಾನು ಅಲ್ಲಿ ಆವಾಗ ರಂಗವನ್ನು ಹಾಳು ಮಾಡ್ಲಿಕ್ಕೆ ಹೋಗಬಾರ್ದು. ರಂಗವನ್ನು ಚಂದ ಮಾಡಲಿಕ್ಕೆ ಕೊಡಬೇಕು. ರಂಗ ಇರುವುದು ಯಾಕೆ? ರಂಗ ನಮ್ಮ ಅನ್ನದ ಬಟ್ಟಲಲ್ವ. ನಮಗೆ ಕುಣಿಸಿ ನಾವು ಅದರಲ್ಲಿ ಸರಿಯಾಗಿ ಆ ದಿವಸ ಕುಣಿಯದಿದ್ದರೆ, ಆ ದಿವಸ ಸರಿ ಮಾಡದಿದ್ದರೆ ನಮ್ಗೆ ಆ ರಂಗವೇ ನಮಗೆ ಮುನಿದೀತು ನಾಳೆ. ಖಂಡಿತ. ನಾಳೆ ನಿನಗೆ ಕೈಕಾಲು ಸುಖ ಹಬ್ಬ, ನಿನಗೆ ಅಹಂಕಾರ ಬಂತು ಹಾಗಾದರೆ ಅಂತ. ಅಹಂಕಾರ ಬಂತು ಅಂತಾದರೆ ಅದು ತಪ್ಪು. ರಂಗದಲ್ಲಿ ನಾವು ಅಹಂಕಾರ ಪಡಲಿಕ್ಕಿಲ್ಲ. ಒಂದು ಕಾಲಿನ ಕೀಳು ತಪ್ಪಿದರೆ ನಾವೇನಿಲ್ಲ ನಾಳೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ರಂಗದಲ್ಲಿ ಏನು ಮಾಡೋದಿದ್ರು ನಾವು ಅಂಗಾಂಗ ಸರಿ ಇದ್ದರೆ ಮಾತ್ರ, ಕೈ ಕಾಲು ಕಣ್ಣು ಎಲ್ಲ ಪಂಚಾಂಗಗಳು ನಮ್ಮ ಸರಿ ಇದ್ದರೆ ಮಾತ್ರ ನಾವು ರಂಗದಲ್ಲಿ ಸರಿ. ಒಂದು ಅಂಗ ಊನಾಯಿತು ಅಂತಂದ್ರೂ ರಂಗಕ್ಕೆ ಬೇಡ ನಾವು ಕಲಾವಿದ. ಆರೋಗ್ಯವೂ ಪ್ರಧಾನ, ಅಂಗ ಅತಿ ಪ್ರಧಾನ. ಯಾವ ಅಂಗವೂ ಊನಾಗಬಾರದು. ಒಂದು ಕಣ್ಣಿದ್ರೆ ಆಟಕ್ಕಾದಿತ್ತ, ಕಿವಿಗಳದಿದ್ರೆ ಆಟಕ್ಕಾದಿತ್ತ. ನಾವು ಏನು ಹೇಳ್ತಾನೆ ಅಂತ ಕೇಳಿದ್ರೆ ಈಗ ಎಂತ ಮಾಡೋದು? ಬಾಯಿ ಸರಿ ನಾಲಿಗೆ ಕೊಕ್ಕಳಿಕೆ ಅಥವಾ ನಾಲಿಗೆಯಲ್ಲಿ ಶಬ್ದ ಬರಲಿಲ್ಲ ಅಂತಂದರೆ ನಾವೆಂತ ಮಾಡೋದು? ಕೈಕಾಲು ಸರಿ ಇಲ್ಲ ಅಂತಂದರೆ ನಾವು ರಂಗದಲ್ಲಿ ಏನು ಮಾಡಲಿಕ್ಕೆ ಉಂಟು? ಹಾಗೆ ಎಲ್ಲ ಅಂಗಗಳು ಇದ್ದರೆ ಕಲಾವಿದ. ಅಂಗ ಊನಾದರೆ ಹೋಯಿತು, ಆರೋಗ್ಯ ಕೆಟ್ಟರೆ ಜೀವನ ಹಾಳಾಯಿತು. ಹಾಗಾಗಿ ಆರೋಗ್ಯವಂತನಾಗಬೇಕು. ಯಾವ ಕಲಾವಿದನಾದರೂ ಅಡ್ಡ ಹಾದಿಯನ್ನು ತುಳಿಯದೆ ನೇರ ಹಾದಿಯಲ್ಲಿ ಹೋಗಿ ರಂಗಕ್ಕೆ ಬೇಕಾದ್ದನ್ನು ಕೊಟ್ಟು ರಂಗದಲ್ಲಿ ಸಂಪಾದನೆ ಆದ್ದನ್ನು ಮನೆಗೆ ಕೊಂಡೋಗಿ ಹೆಂಡತಿ ಮಕ್ಕಳೊಂದಿಗೆ ಒಟ್ಟಿಗೆ ಇದ್ದುಕೊಂಡು ಸುಖದಿಂದ ಜೀವನವನ್ನು ಸಾಗಿಸಿದರೆ ಕಲಾವಿದನ ಬದುಕು ಬಂಗಾರ ಆದೀತು. ಅದಲ್ಲ, ಅಡ್ಡದಾರಿ ತುಳಿದ ಕಲಾವಿದ ಕೆಟ್ಟ, ಅವನ ಮನೆಯೂ ಕೆಡ್ತದೆ, ಅವನ ನಂಬಿದವರು ಕೆಡ್ತಾರೆ. ಅವನ ಮನೆಯವರ ಬದುಕಿರುವುದು ಯಾವುದರಲ್ಲಿ? ಆ ಕಲಾವಿದನ ಆಧಾರದಲ್ಲಿ ಬದುಕಿರ್ತದೆ. ಮನೆಯವರು ಏನು ತಿಳ್ಕೊಳ್ತಾರೆ? ಬೇರೆ ಪೋಯಿನಾರಿ ನೀ ಕಲಾವಿದರು ಬರ್ಪೇರು ಎಲ್ಲ ಕೊಣದು ಬರ್ಪೇರು, ನನಗೆ ಗಂಟು ತಕೊಂಡು ಬರ್ತಾರೆ ಅಂತ ಅವರು ಕಾಯ್ತಾ ಇರೋದು. ಇವ ಹೋಗುವಾಗ ಕುಡಿದು ಏನಾದ್ರು ಮಾಡಿಕೊಂಡು ಹೋಗಿ ಅಲ್ಲಿಗೆ ಕೊಡದೇ ಇದ್ದರೆ ಮನೆಯ ಪಾಪದವರು ಏನು ಬದುಕಬೇಕು? ಎಲ್ಲಿಂದ ಬದುಕಬೇಕು ಅವರು? ಹಾಗಾದರೆ ಅವರ ಬದುಕು ಶೂನ್ಯ ಆಗ್ತದೆ. ಹಾಗಾಗಬಾರದು. ಎಲ್ಲರ ಕಲಾವಿದನ ಬದುಕು ಬಂಗಾರವಾಗಲಿ, ಬಾಳುವೆ ಬಂಗಾರವಾಗಬೇಕು. ಕಲಾವಿದನ ಜೀವನ ಉತ್ತುಂಗಕ್ಕೆ ಏರಬೇಕು. ಕಲೆ ಶಾಶ್ವತವಾಗಿ ಉಳಿಬೇಕು. ಯಕ್ಷಗಾನ ಕಲೆ ಅನ್ನೋದು ಇದಕ್ಕೆ ಎಲ್ಲರ ಸಹಕಾರವೂ ಬೇಕು. ಕಲಾವಿದನು ಬೆಳಕಿಗೆ ಬರಬೇಕಿದ್ರೆ ಎದುರುಗಡೆ ಪ್ರೇಕ್ಷಕನೂ ಇರಬೇಕು. ಪ್ರೇಕ್ಷಕ ಕಲಾವಿದ ಈ ಸಂಪರ್ಕ ಇದು ಶಾಶ್ವತವಾಗಿ ಉಳಿದ್ರೆ ಮಾತ್ರ ಯಕ್ಷಗಾನ ಕಲೆ ಉಳಿದೀತು. ಖಂಡಿತ ಖಂಡಿತ ಸರ್. ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಅನುಭವದ ಮಾತುಗಳನ್ನು ಹಂಚಿಕೊಂಡ್ರೆ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು ಸರ್. ರಿಷಿತ್ ತೋಡರ್ರವರೇ, ನಿಮ್ಮ ಈ ಅಭಿಮತ ಚಾನಲ್ನಿಂದಾಗಿ ನನ್ನ ಒಂದು ಲೋಕಮುಖಕ್ಕೆ ನೀವು ಪ್ರಕಟಪಡಿಸಿದ್ದೀರಿ. ಇದಕ್ಕೆ ನಿಮಗೆ ಅಭಿಮತ ಈ ಚಾನಲ್ನವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದಾಗಿತ್ತು ಅಂಬಪ್ರಸಾದ್ ಪಾತಾಳರ್ ಅವರ ಯಕ್ಷ ಜೀವನದ ಅನುಭವದ ಮಾತುಗಳು. ಇದೇ ರೀತಿಯಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದರ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ. ಸತಿಗೆ ಷೋಡಶದ ಋತು ಸಮಯ ಏಕಾದಶಿ